ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ವರಾಂಡಾ ರೇಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಾವು ನೌನ್ಸಿಂದ ಶುರು ಮಾಡಿದ್ವಿ. ಇವತ್ತು ಅದನ್ನು ನಾವು ಕಂಟಿನ್ಯೂ ಮಾಡೋಣ. ನೌನ್ಸ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾನು ಮತ್ತೊಮ್ಮೆ ನಿಮಗೊಂದು ಇಂಪಾರ್ಟೆಂಟ್ ನ್ಯೂಸ್ನ ನೆನಪಿಸ್ತಾ ಇದ್ದೀನಿ. ಅದು ಏನಂದರೆ, IBPS ಕ್ಯಾಲೆಂಡರ್ ಪ್ರಕಾರ ಆಗಸ್ಟ್ ಪೂರ್ತಿ ತಿಂಗಳಲ್ಲಿ RRB PO, RRB ಕ್ಲರ್ಕ್ ಮತ್ತು IBPS ಕ್ಲರ್ಕ್ ಆಲ್ರೆಡಿ ಟೆಂಟೇಟಿವ್ ಆಗಿದೆ. ಆ ಡೇಟ್ಸ್ ಕೂಡ 3rd ಇಂದ 20th ವರೆಗೂ ಪೂರ್ತಿ ಶೆಡ್ಯೂಲ್ ಆಗಿದೆ. ಹೋದ ವರ್ಷದ ಟ್ರೆಂಡ್ಸ್ ನೋಡಿದ್ರೆ ಕೊಟ್ಟಿದ್ದ ಟೆಂಟೇಟಿವ್ ಡೇಟ್ಸಲ್ಲೇ ಎಕ್ಸಾಮ್ಸ್ ಕೂಡ ನಡೆಸಿದ್ರು. ಈ ವರ್ಷನೂ ನಾವು ಅದೇ ಥರ ಪೋಸ್ಟ್ಪೋನ್ ಮಾಡಲ್ಲ ಅಂತ ಅಂದ್ಕೊಂಡು ಅದೇ ಥರ ಓದ್ಕೊಳ್ಳೋಣ, ಅದೇ ಡೇಟ್ಸಲ್ಲಿ ಎಕ್ಸಾಮ್ಸ್ ಇರುತ್ತೆ ಅಂದ್ಕೊಂಡು ನಾವು ಓದ್ಕೊಳ್ಳೋಕ್ಕೆ ಶುರು ಮಾಡಬೇಕು. ಈ ಒಂದು ಕಾರಣಕ್ಕೋಸ್ಕರ ನಮ್ಮ ಸ್ಟೂಡೆಂಟ್ಸು ಈ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ವರಾಂಡಾ ರೇಸ್ ಕಡೆಯವರು, ವರಾಂಡಾ ರೇಸ್ ಅಂತ ನಿಮಗೆ ಒಂದು ಸಿಹಿ ಸುದ್ದಿ. ಅದು ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಗೊತ್ತಿಲ್ಲದೆ ಇರೋರಿಗೆ ಇವಾಗ ತಿಳ್ಕೊಳ್ಬೋದು ನೀವು. ಅದು ಏನಂದರೆ, ಪ್ರತಿದಿನ ನಮಗೆ 4 ಗಂಟೆಯಿಂದ 8 ಗಂಟೆವರೆಗೂ ಲೈವ್ ಸೆಷನ್ಸ್ ನಡೆಯುತ್ತೆ. ಅದು ಯೂಟ್ಯೂಬ್ ಚಾನಲಲ್ಲೇ ಫಾರ್ ಫ್ರೀ. ಯು ಆರ್ ಗೆಟಿಂಗ್ ಇಟ್ ಫಾರ್ ಫ್ರೀ. ಸೊ ಈ ಲೈವ್ ಸೆಷನ್ಸಲ್ಲಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋವಂಥ ಎಲ್ಲ ಕಾನ್ಸೆಪ್ಟ್ಸ್ನ ಕೂಡ ನಾವು ಕವರ್ ಮಾಡ್ತೀವಿ. ಅದು ಇಂಗ್ಲೀಷ್, ಕರೆಂಟ್ ಅಫೇರ್ಸ್, ಆಪ್ಟಿಟ್ಯೂಡ್, ರೀಸನಿಂಗ್ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಆಪ್ಟಿಟ್ಯೂಡ್ SSC ಅವ್ರಿಗೆ ಸೆಪ್ರೇಟ್ ಮತ್ತು ಬ್ಯಾಂಕಿಂಗ್ ಅವ್ರಿಗೆ ಸೆಪ್ರೇಟ್ ಆಪ್ಟಿಟ್ಯೂಡ್ ಕೂಡ ನಡೆಸ್ತಾ ಇದ್ದಾರೆ ಕ್ಲಾಸಸ್. 4 o'clock ಇಂದ 8 o'clock ವರೆಗೂ ಬೇರೆ ಎಲ್ಲೂ ಹೋಗಬೇಡಿ. ನಮ್ಮ ಚಾನಲಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಮಾಡಿರೋರು ನಮ್ಮ ಚಾನೆಲ್ನ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ನೀವು ಯಾವುದೇ ಕ್ಲಾಸಸ್ಸು ನೀವು ಮಿಸ್ ಮಾಡ್ಕೊಳ್ಬಾರ್ದು. ಅಷ್ಟೇ ಅಲ್ಲ, ಇನ್ನೂ ಒಂದು ಇಂಪಾರ್ಟೆಂಟ್ ನ್ಯೂಸ್ ಏನು ಅಂದರೆ, ಅಬೌಟ್ SSC ಎಕ್ಸಾಮಿನೇಷನ್. CHSLಗೆ ಆಲ್ರೆಡಿ ನೀವು ಅಪ್ಲೈ ಮಾಡಿರೋರು ಇದ್ದೀರಾ. ಅಬೌಟ್ 1 month or 1.5 monthಲ್ಲಿ ಅದರ ಡೇಟ್ಸ್ ಕೂಡ ನಮಗೆ ಸಿಕ್ಬಿಡುತ್ತೆ. ಸೊ ದ್ಯಾಟ್ ಮೀನ್ಸ್ ಆಲ್ ದಿ ಎಕ್ಸಾಮ್ಸ್ ಆರ್ ಲೈನ್ಡ್ ಅಪ್. ಇವಾಗ ಎಲೆಕ್ಷನ್ಸಿಂದ ಎಷ್ಟೊಂದು ನೋಟಿಫಿಕೇಶನ್ಸ್ ಕೂಡ ಡಿಲೇ ಆಗಿದೆ. ಯಾರಿಗೆ ಗೊತ್ತು, ಆಗಸ್ಟ್ ಒಳಗಡೆ ಇನ್ನೂ ಎಷ್ಟು ನೋಟಿಫಿಕೇಶನ್ಸ್ ಬರುತ್ತೋ ಆ ಎಲ್ಲ ಎಕ್ಸಾಮ್ಗೂ ನೀವು ಒಂದೇ ಸಲ ಪ್ರಿಪೇರ್ ಆಗ್ಬೋದು. ಸೊ ಈ ಒಂದು ಅಬೌಟ್ 60 days ಮ್ಯಾರಥಾನ್ ಸೆಷನ್ ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ ಕವರ್ ಮಾಡ್ತಾ ಇದ್ದೀವಿ. ಸೊ ಖಂಡಿತ ನೀವು ಎಲ್ಲರೂ ಈ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಿ. ನಿಮಗೆ ಏನಾದರೂ ಇನ್ನೂ ಟೀಚಿಂಗಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂದರೆ ಖಂಡಿತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಕಮಿಂಗ್ ಬ್ಯಾಕ್ ಟು ನೌನ್ಸ್. ಹಿಂದಿನ ಕ್ಲಾಸಲ್ಲಿ, ಅದು ಜೂನ್ 1ನೇ ತಾರೀಕು, ನಿನ್ನೆಯಿಂದ ನಾವು ಸ್ಟಾರ್ಟ್ ಮಾಡಿದ್ದು ಲೈವ್ ಸೆಷನು. ಅದರಲ್ಲಿ ನಾವು ಏನು ನೋಡಿದ್ದು ಅಂದರೆ, ನೌನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ನೌನ್ಸು ನಾವು ಎಲ್ಲಿ ಓದ್ತೀವಿ, ಒಂದು ಸ್ಟ್ರಕ್ಚರಲ್ಲಿ ಓದಿದ್ರೆ, ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ ತೊಗೊಂಡ್ರೆ ನೌನ್ಸು ನಮಗೆ ಎಲ್ಲಿ ಸಿಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಸೊ ಅದಕ್ಕೂ ಮುಂಚೆ ಸ್ಟ್ರಕ್ಚರ್, ಸೆಂಟೆನ್ಸ್ನ ಸ್ಟ್ರಕ್ಚರ್ ಬಗ್ಗೆ ಗಮನ ಕೊಟ್ಟರೆ, ಸೆಂಟೆನ್ಸ್ ಆಫ್ ಅ ಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ಸಬ್ಜೆಕ್ಟ್ ಆ್ಯಂಡ್ ಅ ಪ್ರೆಡಿಕೇಟ್. ಸೊ ಪ್ರೆಡಿಕೇಟಲ್ಲಿ ಯೂಶಲಿ ವರ್ಬ್ ಇರುತ್ತೆ, ವರ್ಬ್ ನಂತರ ಆಬ್ಜೆಕ್ಟಿವ್ ಕೂಡ ಕೆಲವೊಂದು ಕೇಸಸಲ್ಲಿರುತ್ತೆ. ಸೊ ಕೆಲವು ಆಬ್ಜೆಕ್ಟಿವ್ ಡೈರೆಕ್ಟ್ ಆಗಿರ್ಬೋದು, ಕೆಲವು ಆಬ್ಜೆಕ್ಟಿವ್ ಇಂಡೈರೆಕ್ಟ್ ಆಗಿ ಇರ್ಬೋದು. ಅದನ್ನು ಕೂಡ ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ವಿ. ಸೊ ಸಬ್ಜೆಕ್ಟ್ ಯೂಶಲಿ ವಿಲ್ ಬಿ ನೌನ್. ಸೊ ಯಾರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಇಟ್ ಕ್ಯಾನ್ ಬಿ ನೌನ್ ಆರ್ ಅ ಪ್ರೊನೌನ್. ದ ಸಬ್ಜೆಕ್ಟ್ ಕ್ಯಾನ್ ಬಿ ಈದರ್ ಅ ನೌನ್ ಆರ್ ಅ ಪ್ರೊನೌನ್. ಅಷ್ಟೇ ಅಲ್ಲ, ಆಬ್ಜೆಕ್ಟ್, when about what we are talking, verb ಯಾವ ಆಕ್ಷನ್ ತಗೊಳ್ಳಿ, ಯಾರ ಮೇಲೆ ಆ ಆಕ್ಷನ್ ಹೋಗ್ತಾ ಇದೆ, that is object is something which receives the action of a verb. ಅದು ಕೂಡ ಕೆಲವೊಮ್ಮೆ it can be noun. ಅದನ್ನ ಕೂಡ ನಾವು ನೋಡಿದ್ವಿ in these respective examples such as calculator, coffee with breakfast. So we have seen that. So ನೋಡಿಲ್ದೇ ಇರೋರು ಮತ್ತೊಮ್ಮೆ ಇನ್ನು ನಿನ್ನೆ ವಿಡಿಯೋನ ಒಂದ್ಸತಿ ಅಪ್ಲೋಡ್ ಆಗಿರುತ್ತೆ ನಮ್ಮ ಚಾನಲಲ್ಲಿ, ಅದನ್ನೇ ಮತ್ತೊಮ್ಮೆ ನೋಡಿ. ಆ್ಯಂಡ್ ಅಬೌಟ್ ನೌನ್ಸ್ ಅನ್ನೋದನ್ನ ನಾವು 5 ರೀತಿ ಕ್ಲಾಸಿಫೈ ಮಾಡ್ಬೋದು. ದಟ್ ಈಸ್ ಕಾಮನ್ ನೌನ್, ಪರ್ಫೆಕ್ಟ್ ಕಾಮನ್ ನೌನ್, ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್ ಮತ್ತು ಅಬ್ಸ್ಟ್ರಾಕ್ಟ್ ನೌನ್ ಆ್ಯಂಡ್ ಮೆಟೀರಿಯಲ್ ನೌನ್. ಸೊ ಕಾಮನ್ ನೌನ್ ಅಂದರೆ ಇನ್ ಜನರಲ್ ಆಗಿ ನಾನು ಕರೆಯೋದನ್ನ ಕಾಮನ್ ನೌನ್ ಅಂತ ಕರಿತೀನಿ. ಬೆಸ್ಟ್ ಎಕ್ಸಾಂಪಲ್ಸ್: ಬಾಯ್, ಗರ್ಲ್, ಮೇಲ್, ಫೀಮೇಲ್, ಡಾಕ್ಟರ್, ಟೀಚರ್, ಲಾಯರ್. ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಕಾಮನ್ ನೌನ್. ಪರ್ಫೆಕ್ಟ್ ಆ್ಯಂಡ್ ಪ್ರಾಪರ್ ನೌನ್ ಅಂದರೆ ಯಾವುದೇ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅದಕ್ಕೆ ಪ್ರಾಪರ್ ಆಗಿ ಹೆಸರಿಡ್ದು ಕರೆಯೋದು. ಫಾರ್ ಎಕ್ಸಾಂಪಲ್, ನೇಮ್ ಆಫ್ ಎನಿ ಸಿಟಿ ಸಚ್ ಎಸ್ ಮೈಸೂರು, ಹುಬ್ಳಿ, ಧಾರವಾಡ. ಓಕೆ, ನೇಮ್ ಆಫ್ ಎನಿ ಪರ್ಸನ್ ಲೈಕ್ ರಾಜೇಶ್, ಶೇಖರ್, ಸುರೇಶ್, ಎಕ್ಸೆಟ್ರಾ. ದೀಸ್ ಆರ್ ಆಲ್ ಪ್ರಾಪರ್ ನೌನ್. ಕಲೆಕ್ಟಿವ್ ನೌನ್ ಅಂತಂದರೆ, ಫಾರ್ ಎಕ್ಸಾಂಪಲ್, ಕಮಿಟಿ, ಆಡಿಯನ್ಸ್. ಓಕೆ, ಸೊ ಇವಾಗ ಕಮಿಟಿ ಅಂತ ತಗೊಂಡ್ರೆ ಎಷ್ಟೊಂದು ಜನ ಮೆಂಬರ್ಸ್ ಇರ್ತಾರೆ. ಅವರೆಲ್ಲರನ್ನೂ ಒಟ್ಟಿಗೆ ನಾನು ಕೂಡಿಸಿ ಐ ರೆಪ್ರೆಸೆಂಟ್ ದೆಮ್ ಆಸ್ ಯೂನಿಟಿ. ಸೊ ದಟ್ ಈಸ್ ಅ ಕಲೆಕ್ಟಿವ್ ನೌನ್ ಸಚ್ ಆಸ್ ಕಮಿಟಿ, audience, majority, people, folk. These are collective nouns. Okay, and then abstract noun. Abstract noun is something ಯಾವುದು ನಾವು ಮುಟ್ಟೋದಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಫೀಲ್ ಇಟ್. ಫಾರ್ ಎಕ್ಸಾಂಪಲ್, ಲವ್, ಹೇಟ್ರೆಡ್, ಫ್ರೆಂಡ್ಶಿಪ್, ವಾಟ್ ಎಲ್ಸ್, ಆ್ಯಂಗರ್, ಯೂತ್,
death. These are all examples of abstract noun. Material noun is something from which we can make some other object. For example, gold, silver. So these are all material noun. Wheat, barley, all these are examples of material noun. So ಇದು ಒಂಥರ noun classification ಆದರೆ ಇನ್ನೊಂಥರ noun classification ನಾವು based on masculinity, feminine and common. ಈ ಥರ masculine, feminine and common. I'm sorry. So ಈ ಥರ ಕೂಡ ನಾವು ಕ್ಲಾಸಿಫೈ ಮಾಡ್ಬೋದು. ಸೊ masculine ಅಂತಂದ್ರೆ that is referred for male, feminine is referred for female and common it can common noun ಅನ್ನೋದು ಯಾರಿಗೆ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ವೇರ್ ವಿ ಕ್ಯಾನ್ ನಾಟ್ ಡಿಸ್ಟಿಂಗ್ವಿಶ್ ವೆದರ್ ಅ ಪರ್ಸನ್ ವೆದರ್ ಅ ರೆಫರ್ಡ್ ನೌನ್ ಇಸ್ ಮೇಲ್ ಆರ್ ಅ ಫೀಮೇಲ್. ಓಕೆ, ಫಾರ್ ಎಕ್ಸಾಂಪಲ್ ನಾನು ಡಾಕ್ಟರ್ ಅಂತ ಹೇಳಿದ್ರೆ ಡಾಕ್ಟರ್ ಮೇಲ್ ಕೂಡ ಆಗ್ಬೋದು, ಫೀಮೇಲ್ ಕೂಡ ಆಗ್ಬೋದು. ಯಾರು ಅಂತ ನನಗೆ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಸೊ ಸಚ್ ಟೈಪ್ ಆಫ್ ನೌನ್ ಇಸ್ ಅ ಕಾಮನ್ ನೌನ್. ಸೊ ಇದ್ರ ಮೇಲೆ ಒಂದು ಎಕ್ಸಾಂಪಲ್, ಒಂದು ರೂಲ್ ಕೂಡ ನಾವು ನೋಡಿದ್ವಿ, ಏನಂದ್ರೆ ಕಾಮನ್ ನೌನ್ಸ್ಗೆ ಯಾವತ್ತೂ ನಾವು ಮಸ್ಕ್ಯುಲಿನಿಟಿನೇ ಯೂಸ್ ಮಾಡಬೇಕು ಅಂತ, ರೈಟ್? ಸೊ ಇನ್ yesterday's class we have discussed that. And another type of classification is whether they are countable nouns and uncountable nouns. So countable nouns ಅಲ್ಲಿ exceptions ನಾವು ನೋಡಿರೋದು. Countable nouns ಅಲ್ಲಿ we get common noun and collective noun, whereas uncountable nouns ಅಲ್ಲಿ we get abstract noun and material noun. So collective nouns ಅಲ್ಲಿ one set, all these are the set of exceptional ರೂಲ್ಸ್ ದಟ್ ವಿ ಸ್ಟಡೀಡ್ ಯೆಸ್ಟರ್ಡೇ. ಅದೇನೇನಂದರೆ ಕ್ಯಾಟಲ್, ಪೌಲ್ಟ್ರಿ, ಪೆಸೆಂಟ್ರಿ, ಪೀಪಲ್, ಫೋಕ್, ಮೆಜಾರಿಟಿ, ಕ್ಲರ್ಜಿ. ಈ ವರ್ಡ್ಸ್ನ ನಾನು ಯೂಸ್ ಮಾಡುವಾಗ ನೌನ್ನಲ್ಲಿ ಯೂಸ್ ಮಾಡುವಾಗ ಆಲ್ವೇಸ್ ಸಿಂಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ಆದರೆ ಇದರ ಜೊತೆ ಯೂಸ್ ಮಾಡೋವಂಥ ವರ್ಬ್ ಯಾವತ್ತು ಪ್ಲೂರಲಲ್ಲಿ ಇರಬೇಕು. ಅದು ಯಾಕೆ ಅಂತ ನಿನ್ನೆ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ನೋಡಿಲ್ದೇ ಇರೋರು ಮತ್ತೆ ಹೋಗಿ ಒಂದ್ಸತಿ ನೋಡ್ಬೋದು. Also there is other set of countable nouns, that's common nouns. I mean these are collective nouns such as committee, jury, house. Okay, all these things na ee tara words iddaga nan use ಮಾಡಬೇಕಾಗಿರುವಂತ ವರ್ಡ್ಸ್ ಹೆಂಗಿರಬೇಕು, ನೌನ್ ಹೆಂಗಿರಬೇಕು, ವರ್ಬ್ ಹೆಂಗಿರಬೇಕು ಅಂತ ಕೂಡ ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದ್ದೀವಿ. And when it comes to uncountable nouns, we have to remember three major rules. ಯಾವ್ದು ಅಂದರೆ uncountable nouns ಅಲ್ಲಿ ಕೆಲವು exceptional words ಇರುತ್ತೆ, such as advice, information, hair, luggage, baggage, scenery, word when spoken in terms of promise, okay, and employment, evidence, poetry, food, okay, all these things, okay, they are examples, some exceptional words about uncountable nouns. So they are very very important. Idu bekidre you just take a screenshot and always make sure you remember at least some of the words. ಈ ಅನ್ಕೌಂಟಬಲ್ ನೌನ್ಸ್ನ ನಾನು ಯಾವತ್ತು ನೌನ್ ಆಗಿ ಯೂಸ್ ಮಾಡಿದಾಗ ಐ ಮಸ್ಟ್ ಆಲ್ವೇಸ್ ಯೂಸ್ ದೆಮ್ ಇನ್ ಸಿಂಗ್ಯುಲರ್ ಟರ್ಮ್ಸ್. ಅಂದರೆ ಅಡ್ವೈಸ್ ಅಂತಲೇ ಬಳಸಬೇಕು, ಅಡ್ವೈಸರ್ಸ್ ಅಂತ ಯೂಸ್ ಮಾಡಬಾರ್ದು. ಫರ್ನಿಚರ್ ಅಥವಾ ಎಕ್ವಿಪ್ಮೆಂಟ್ನ ಫರ್ನಿಚರ್ ಮತ್ತು ಎಕ್ವಿಪ್ಮೆಂಟ್ ಅಂತಲೇ ಬಳಸಬೇಕು. ಫರ್ನಿಚರ್ಸ್ ಅಥವಾ ಎಕ್ವಿಪ್ಮೆಂಟ್ಸ್ ಅಂತ ನಾವು ಯಾವತ್ತೂ ಬಳಸಬಾರ್ದು. ಸೊ ದ ನೌನ್ಸ್ ಮಸ್ಟ್ ಆಲ್ವೇಸ್ ಬಿ ಯೂಸ್ಡ್ ಇನ್ ಸಿಂಗ್ಯುಲರ್ ಟರ್ಮ್. ಅದು ಬಿಟ್ಟು ಇದ್ರ ಜೊತೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದ ಆರ್ಟಿಕಲ್ಸ್ ಸಚ್ ಆಸ್ ಎ ಆ್ಯಂಡ್ ಆ್ಯಂಡ್, ಯಾವ ಥರ ಆರ್ಟಿಕಲ್ಸ್ ಇದು? ಇಂಡೆಫಿನೈಟ್ ಆರ್ಟಿಕಲ್ಸ್. ಈ ಇಂಡೆಫಿನೈಟ್ ಆರ್ಟಿಕಲ್ಸ್ನ ನಾನು ಬಳಸಬಾರ್ದು. ಮೂರನೇ ರೂಲ್ ಏನಂತಂದರೆ ವೆನೆವರ್ ಐ ಆಮ್ ಯೂಸಿಂಗ್ ದೀಸ್ ವರ್ಡ್ಸ್, ಓಕೆ, ಈ ವರ್ಡ್ಸ್ನ ನಾನು ಬಳಸುವಾಗ ಮೆನಿ ಅಂತ ನಾನು ಬಳಸಬಾರ್ದು. ಐ ಹ್ಯಾವ್ ಮಚ್ ವರ್ಕ್ ಟು ಡೂ ಅಥವಾ ಐ ಹ್ಯಾವ್ ಸಮ್ ವರ್ಕ್ ಟು ಡೂ. ಸೊ ಎನಿ ಅನ್ಕೌಂಟಬಲ್ ನೌನ್ ನಾನು ಪ್ಲೂರಾಲಿಟಿ ತೋರಿಸ್ಬೇಕು ಅಂತಂದರೆ ಮೆನಿ ಅನ್ನೋದನ್ನ ನಾನು ಬಳಸಬಾರ್ದು. ಮೆನಿ ಅನ್ನೋದು ಐ ಕ್ಯಾನ್ ಯೂಸ್ ಓನ್ಲಿ ವಿತ್ ದ ಕೌಂಟಬಲ್ ನೌನ್, ವೆರಾಸ್ ಅನ್ಕೌಂಟಬಲ್ ನೌನ್ಸ್ ಜೊತೆ ಐ ಶುಡ್ ಯೂಸ್ ಓನ್ಲಿ ಮಚ್ ಆ್ಯಂಡ್ ಸಮ್. ಓಕೆ, ಆ್ಯಂಡ್ ಇದನ್ನ ನಾವು ಇನ್ನೊಂದು ಸ್ವಲ್ಪ ಇನ್ ಡೆಪ್ತ್ ಆಗಿ ನೆನ್ನೆ ನೋಡಿದ್ದೀವಿ. ಸೊ ಆ ವಿಡಿಯೋನ ಖಂಡಿತ ಒಂದ್ಸತಿ ನೋಡಿ, ನಿಮಗೆ ಅರ್ಥ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಓಕೆ, ಆ್ಯಂಡ್ ವಿ ಹ್ಯಾವ್ ಆಲ್ಸೋ ಸೀನ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಆ್ಯಂಡ್ ಅನದರ್ ಸೆಟ್ ಆಫ್ ಎಕ್ಸೆಪ್ಷನಲ್ ವರ್ಡ್ಸ್. ಈ ವರ್ಡ್ಸ್ನ ಹೆಂಗೆ ಬಳಸಬೇಕು? ದಟ್ ಈಸ್ ದೀಸ್ ಫೋರ್ ವರ್ಡ್ಸ್ ಮಸ್ಟ್ ಆಲ್ವೇಸ್ ಬಿ ಯೂಸ್ಡ್ ಇನ್ ಟರ್ಮ್ಸ್ ಆಫ್ ಸಿಂಗ್ಯುಲರ್. ನೌನ್ ಅಂತ ಬಳಸುವಾಗ ಆ ನೌನ್ ಸಿಂಗ್ಯುಲರ್ ಆಗೇ ಇರಬೇಕು. ಆದರೆ ಇದರ ಜೊತೆ ಬಳಸುವಂಥ ವರ್ಬ್ ಸಿಂಗ್ಯುಲರ್ ಆಗಿರ್ಬೋದು ಅಥವಾ ಪ್ಲೂರಲ್ ಆದರೂ ಆಗಿರ್ಬೋದು. ಬೋತ್ ಆರ್ ಕರೆಕ್ಟ್. ಇದರ ಬಗ್ಗೆ ಡಿಸ್ಕ್ರಿಪ್ಷನ್ ಹಿಂದಿನ ವಿಡಿಯೋನಲ್ಲಿ ನಾವು ಮಾತಾಡಿದ್ದೀವಿ. ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಚೆಕ್ ದ್ಯಾಟ್. ಓಕೆ, ಐ ಹ್ಯಾಡ್ ಗಿವನ್ ದಿಸ್ ಹೋಮ್ವರ್ಕ್. ಈ ಒಂದು ಹೋಮ್ವರ್ಕ್ ಮಾಡಿ ಅಂತ ನಾನು ಕೊಟ್ಟಿದ್ದೆ. ಐ ಹೋಪ್ ಹ್ಯಾವ್ ಯು ಗೈಸ್ ಟ್ರೈಡ್ ಇಟ್. ಈ ಕ್ವೆಶನ್ಸ್ನ ಟ್ರೈ ಮಾಡಿದ್ದೀರಾ ನೀವು? ಸೊ ದಿಸ್ ಇಸ್ ಆಲ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಿಸ್ ಇಸ್ ಆಲ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ನೌನ್ಸ್. ನಿನ್ನೆವರೆಗೂ ನಾವೇನೇನು ಓದಿದ್ವಿ ಆ ನೌನ್ಸ್ ಮೇಲೆ ಬೇಸ್ಡ್ ಇತ್ತು, ಅದ್ರ ಮೇಲೆ ಇದ್ದಂಥ ಕ್ವೆಶನ್ಸ್ ಇವು. ಇದನ್ನು ಟ್ರೈ ಮಾಡಿದರೆ ಆನ್ಸರ್ಸ್ ಎಷ್ಟು ಸರಿ ಬಂತು, ಎಷ್ಟು ತಪ್ಪು ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್ ವಿತ್ ದ ಡಿಸ್ಕಷನ್ ಆಫ್ ದೀಸ್ ಕ್ವೆಶನ್ಸ್. Okay, first one. An average Indian family consists of 4 members. So I have to choose ಈ ಎರಡು consist ಅಥವಾ consists ಅಲ್ಲಿ ಯಾವುದು ಕರೆಕ್ಟು ಅಂತ ನಾನು ಚೂಸ್ ಮಾಡಬೇಕು.
ನೆಕ್ಸ್ಟ್ ಅದನ್ನು ನಾನು ಹೇಗೆ ಅಪ್ರೋಚ್ ಮಾಡ್ಬೋದು? ಸಿ ವಿ ಟಾಕಿಂಗ್ ಅಬೌಟ್ ಆ್ಯನ್ ಆವ್ರೇಜ್ ಇಂಡಿಯನ್ ಫ್ಯಾಮಿಲಿ. ನಾವು ಫ್ಯಾಮಿಲಿ ಅನ್ನೋದು ಯಾವ ಟೈಪ್ ನೌನ್ ಅನ್ನೋದನ್ನ ಫಸ್ಟು ನಾವು ನೋಡ್ಕೊಳ್ಬೇಕು. ಫ್ಯಾಮಿಲಿ ಈಸ್ ಅ ಕಲೆಕ್ಟಿವ್ ನೌನ್, ರೈಟ್? ನಿನ್ನೆ ಓದಿದ ಪ್ರಕಾರ ಕಲೆಕ್ಟಿವ್ ನೌನ್ನ ನಾನು ವರ್ಬ್ ಹೆಂಗೆ ಡಿಸೈಡ್ ಮಾಡ್ಬೋದು? ದ್ಯಾಟ್ ಮೀನ್ಸ್ ಕಲೆಕ್ಟಿವ್ ನೌನ್ನ ನಾನು ಯೂನಿಟಿಯಾಗಿ ರೆಪ್ರೆಸೆಂಟ್ ಮಾಡ್ತಿದ್ರೆ ವರ್ಬ್ ಯೂಸ್ ಮಾಡೋದು ಕೂಡ ಯೂನಿಟಿ, ದಟ್ ಇಸ್ ಸಿಂಗ್ಯುಲರ್ ನೌನ್ ಆಗಿರಬೇಕು. ವೆರ್ ಆಸ್ ದ ಕಲೆಕ್ಟಿವ್ ನೌನ್ ಈ ಒಂದು ಕಲೆಕ್ಟಿವ್ ನೌನ್ನ ನಾನು ಬೇರೆ ಬೇರೆ ಅಂತ ರೆಫರ್ ಮಾಡಿದ್ರೆ whatever the noun, whatever the verb that I am using, ಅದು ಕೂಡ ಪ್ಲೂರಲ್ ಆಗಿ ಇರಬೇಕು. ಬಟ್ ಹಿಯರ್ ವಾಟ್ ಇಸ್ ಇಟ್ ಟೋಲ್ಡ್? ಆನ್ ಆವ್ರೇಜ್ ಇಂಡಿಯನ್ ಫ್ಯಾಮಿಲಿ, ದಟ್ ಮೀನ್ಸ್ ಇನ್ ಜನರಲ್ ನಾನು ಜನರಲೈಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಇಂಡಿಯಾನಲ್ಲಿ ಯಾವುದಾದ್ರೂ ಒಂದು ಆವ್ರೇಜ್ ಆಗಿ ತೊಗೊಂಡ್ರೆ ಇಂಡಿಯನ್ ಫ್ಯಾಮಿಲಿನಲ್ಲಿ ಎಷ್ಟು ಜನ ಇರ್ತಾರೆ? 4 ಮೆಂಬರ್ಸ್ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಇಟ್ ಕನ್ಸಿಸ್ಟ್ ಆಫ್ 4 ಮೆಂಬರ್ಸ್. ಇಟ್ ಕನ್ಸಿಸ್ಟ್ ಆಫ್ 4 ಮೆಂಬರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಸ್ ಇಟ್ ಕನ್ಸಿಸ್ಟ್ ಆರ್ ಕನ್ಸಿಸ್ಟ್? ಸೊ ಫ್ಯಾಮಿಲಿ ಅನ್ನೋದು ಇಲ್ಲಿ ನಾನು ಯೂನಿಟಿ ಆಗಿ ಹೇಳ್ತಾ ಇದ್ದೀನಾ? ಸೊ ದ್ಯಾಟ್ ಮೀನ್ಸ್ ಇದು ಸಿಂಗ್ಯುಲರ್ ಆಗಿ ಹೇಳ್ತಾ ಇದ್ದೀನಿ. ಯೂನಿಟಿ ಅಂತಂದರೆ ಒಮ್ಮತದಲ್ಲಿ ಹೇಳ್ತಾ ಇದ್ದೀನಿ. ಸೊ ಒಂದೇ ಅಂತ ಹೇಳುವಾಗ ವಾಟ್ ಎವರ್ ದ ನೌನ್ ವರ್ಬ್ ದಟ್ ಐ ಆಮ್ ಯೂಸಿಂಗ್ must also be singular. So consist ಮತ್ತೆ consists ಅಲ್ಲಿ consist is the singular verb. Okay, so noun ಗೆ ನಾನು ಯಾವಾಗ yes ಹಾಕ್ತೀನೋ ಆವಾಗ that noun becomes plural. Okay, so noun plus yes, this becomes plural. ಆಲ್ವೇಸ್ ರಿಮೆಂಬರ್ ದಿಸ್. ನೌನ್ಗೆ ನಾನು ಯಾವಾಗ ಎಸ್ ಹಾಕ್ತೀನೋ ಆವಾಗ ಅದು ಪ್ಲೂರಲ್ ಆಗುತ್ತೆ. ಆದರೆ ವರ್ಬ್ಗೆ ನಾನು ಎಸ್ ಹಾಕಿದಾಗ ದ್ಯಾಟ್ ಬಿಕಮ್ಸ್ ಸಿಂಗ್ಯುಲರ್. ಆಲ್ವೇಸ್ ರಿಮೆಂಬರ್ ದಿಸ್ ಡಿಫ್ರೆನ್ಸ್. ಅಟ್ಲೀಸ್ಟ್ ನಿಮ್ಮ ಎಕ್ಸಾಮ್ಸಲ್ಲಿ ಇದು ಹೆಲ್ಪ್ ಆಗುತ್ತೆ. ಆಲ್ವೇಸ್ ರಿಮೆಂಬರ್ ದಿಸ್ ಡಿಫ್ರೆನ್ಸ್. ಸೊ ಆನ್ ಆವ್ರೇಜ್ ಇಂಡಿಯನ್ ಫ್ಯಾಮಿಲಿ ಕನ್ಸಿಸ್ಟ್ಸ್ ಆಫ್ 4 ಮೆಂಬರ್ಸ್. ಓಕೆ, ನೆಕ್ಸ್ಟ್ his family is or are not agreed on this point. Now ಸೇಮ್ ಎಕ್ಸಾಂಪಲ್, ಫ್ಯಾಮಿಲಿ ಅಂತಲೇ ಇದೆ. ಹಿಸ್ ಫ್ಯಾಮಿಲಿ ಹ್ಯಾಸ್ ಈಸ್ ಆರ್ ಆರ್ ನಾಟ್ ಅಗ್ರೀಡ್ ಆನ್ ದಿಸ್ ಪಾಯಿಂಟ್. ಸೊ ಇಲ್ಲಿ ಫ್ಯಾಮಿಲಿ ಅಂತ ಹೇಳ್ತಿರೋದು ಫ್ಯಾಮಿಲಿ ಮೆಂಬರ್ಸಿಗ, ರೈಟ್? ಇಂಡೈರೆಕ್ಟ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಫ್ಯಾಮಿಲಿ ಮೆಂಬರ್ಸ್. ದ್ಯಾಟ್ ಮೀನ್ಸ್ ಸಮ್ ಪಾಯಿಂಟ್ ಯಾವುದೋ ಒಂದು ವಿಷಯ ಅವರ ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಂಡಿಲ್ಲ. ಇಟ್ಸ್ ಫ್ಯಾಮಿಲಿ ಅನ್ನೋದು ಒಮ್ಮತದಲ್ಲ, ಮೆಂಬರ್ಸ್ ಹ್ಯಾವ್ ನಾಟ್ ಅಗ್ರೀಡ್. ದ್ಯಾಟ್ ಮೀನ್ಸ್ ವಿ ಆರ್ ಕನ್ಸಿಡರಿಂಗ್ ಎವ್ರಿ ಫ್ಯಾಮಿಲಿ ಮೆಂಬರ್ಸ್ ಒಪಿನಿಯನ್. ಸೊ ಹಿಯರ್ ಹಿಸ್ ಫ್ಯಾಮಿಲಿ ಆರ್ ನಾಟ್ ಅಗ್ರೀಡ್ ಆನ್ ದಿಸ್ ಪಾಯಿಂಟ್ ಬಿಕಾಸ್ ಇಲ್ಲಿ ಫ್ಯಾಮಿಲಿ ಅನ್ನೋದು ಯೂನಿಟಿ ಆಗಿ ತೋರಿಸ್ತಿಲ್ಲ. ನಾನು ಫ್ಯಾಮಿಲಿ ಮೆಂಬರ್ಸ್, ಅಲ್ಲಿ ಫ್ಯಾಮಿಲಿ ಒಳಗಿರೋ ಮೆಂಬರ್ಸ್, ಬೇರೆ ಬೇರೆ ಮೆಂಬರ್ಸ್ ಬಗ್ಗೆ ನಾನು ಸಪ್ರೇಟ್ ಒಪಿನಿಯನ್ ಅಂತಾರ ಮಾತಾಡ್ತಾ ಇದ್ದೀನಿ. ಸೊ ದೆನ್ ಇಟ್ ಇಸ್ are. We have to use plural verb. Next, the audience was or were spellbound. ಸ್ಪೆಲ್ಬೌಂಡ್ ಅಂತಂದರೆ ದೇ ವರ್ ಇನ್ ಶಾಕ್, ದೇ ವರ್ ಸರ್ಪ್ರೈಸ್ಡ್, ಏನೋ ಖುಷಿಯಾಗಿ ನೋಡ್ತಾ ಇದ್ರು. ಇವಾಗ IPL ಅಲ್ಲಿ ಸಪೋಸ್ ವಿರಾಟ್ ಕೊಹ್ಲಿ ಅಥವಾ ಮ್ಯಾಕ್ಸ್ವೆಲ್ ಅವರು ಚೆನ್ನಾಗಿ 6 ಹೊಡೆದಿದ್ದರೆ ದೆನ್ ದೇ ವುಡ್ ಹ್ಯಾವ್ ಸೀನ್, ಆಡಿಯನ್ಸ್ ವುಡ್ ಬಿ ವಾವ್, ಎಷ್ಟು ಸ್ಪೆಲ್ಬೌಂಡ್ ಆಗಿರ್ತಿದ್ರಲ್ವಾ. ಓಕೆ, ಸೊ ಎನಿವೇಸ್ ದಿ ಆಡಿಯನ್ಸ್ ವಾಸ್ ಆರ್ ವರ್ ಸ್ಪೆಲ್ಬೌಂಡ್. ಇಲ್ಲಿ ನಾವು ನೋಡಬೇಕಾಗಿರೋದು ಆಡಿಯನ್ಸ್. ನಾವು ಆಡಿಯನ್ಸ್ ಇಸ್ ಅ ಕಲೆಕ್ಟಿವ್ ನೌನ್, ಕರೆಕ್ಟ್? ಕಲೆಕ್ಟಿವ್ ನೌನ್ನ ಇಲ್ಲಿ ಈ ಒಂದು ಕಲೆಕ್ಟಿವ್ ನೌನ್ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ ಫಸ್ಟ್ ನಾವು ಗಮನ ಕೊಡಬೇಕು. ಸೊ ಆಡಿಯನ್ಸ್ ವಾಸ್ ಆರ್ ವರ್, ಸೊ ಅಂದರೆ ಇಲ್ಲಿ ಯಾವುದೋ ಒಂದು ಅಥವಾ ಇಬ್ಬರು ಆಡಿಯನ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ, ಎಲ್ಲರ ಬಗ್ಗೆ ಮಾತಾಡ್ತಿದ್ದೀನಿ. ಸ್ಟೇಡಿಯಮ್ ಅಥವಾ ಯಾವುದೋ ಒಂದು ಸ್ಟೇಡಿಯಂ ಎಕ್ಸಾಂಪಲೇ ತಗೊಳ್ಳೋಣ. ಸ್ಟೇಡಿಯಮಲ್ಲಿರೋ ಎಲ್ಲ ಆಡಿಯನ್ಸ್ ಬಗ್ಗೆನೂ ನಾನು ಕಲೆಕ್ಟಿವ್ ಆಗಿ ಒಮ್ಮತದಲ್ಲಿ ಹೇಳ್ತಾ ಇದ್ದೀನಿ. ಸೊ ಆಡಿಯನ್ಸ್ ವಾಸ್ ಸಿಂಗ್ಯುಲರ್ ವರ್ಬ್ ಬಿಕಾಸ್ ಇಲ್ಲಿ ನೌನ್ ಅನ್ನೋದು ನಾನು ಒಮ್ಮತದಲ್ಲಿ ತೋರಿಸ್ತಾ ಇದ್ದೀನಿ. ಐ ಆಮ್ ರೆಪ್ರೆಸೆಂಟಿಂಗ್ ಇಟ್ ಆಸ್ ಅ ಯೂನಿಟಿ. ಸೊ ದಿ ಆಡಿಯನ್ಸ್ ವಾಸ್ ಸ್ಪೆಲ್ಬೌಂಡ್. ನೆಕ್ಸ್ಟ್, ದಿ ಆಡಿಯನ್ಸ್ ವಾಸ್ ಆರ್ ವರ್ ಫಾರ್ಬಿಡನ್ ಟು ಆಕ್ಯುಪೈ ಚೇರ್ಸ್. ಫಾರ್ಬಿಡನ್ ಅಂದರೆ ಚೇರ್ಸ್ ತಗೊಳ್ಳೋದ್ರಿಂದ ತಡೆಗಟ್ಟಿದ್ರು, ದಟ್ ಈಸ್ ಫಾರ್ಬಿಡನ್. ಓಕೆ, ಸೊ ನಾವು ಅಗೇನ್ ಆಡಿಯನ್ಸ್ is a collective noun. ಇಲ್ಲಿ ಆಡಿಯನ್ಸ್ ಅಂದರೆ ಎಲ್ಲರನ್ನೂ ಒಮ್ಮತದಲ್ಲಿ ತಡೆಗಟ್ಟಲ್ಲ, ಪ್ರತಿಯೊಬ್ಬರಿಗೂ ಹೇಳ್ತಾರೆ ಯು ಆರ್ ನಾಟ್ ಸಪೋಸ್ ಟು ಟೇಕ್, right? So here in that case it is the audience were forbidden to occupy the chairs. I hope you are comparing your answers with whatever we are discussing. Okay, so you also comment and tell me ನಿಮಗೆ ಎಷ್ಟು ಕರೆಕ್ಟ್ ಬಂದಿದೆ, ಎಷ್ಟು ತಪ್ಪು ಬಂದಿದೆ ಅಂತ. Okay, next question. The police has or have become insensitive. Now police again is a collective noun, right? Police has or have become insensitive. ಅಂದರೆ ಇನ್ಸೆನ್ಸಿಟಿವ್ ಅಂದರೆ ಅವರಿಗೆ ಸೆನ್ಸಿಟಿವಿಟಿ ಇಲ್ಲ, ಇವಾಗ ಏನೂ ಗೊತ್ತಾಗ್ತಿಲ್ಲ, ಅಂದರೆ ಸೂಕ್ಷ್ಮತೆ ಅವ್ರಿಗೆ ತಿಳಿತಿಲ್ಲ. ದಟ್ ಈಸ್ ವಾಟ್ ಇಸ್ ಟೋಲ್ಡ್. ಸೊ ದಿಸ್ ಪೊಲೀಸ್ ಹ್ಯಾಸ್ ಆರ್ ಹ್ಯಾವ್ ಬಿಕಮ್ ಇನ್ಸೆನ್ಸಿಟಿವ್. ಅವ್ರಿಗೆ ಸೂಕ್ಷ್ಮತೆ ತಿಳಿಯೋಕ್ಕಾಗದಿರೋಂಥ ಸ್ಥಿತಿಗೆ ಹೋಗಿದ್ದಾರೆ ಅಥವಾ ಅಂಥ ಸ್ಥಿತಿನಲ್ಲಿದ್ದಾರೆ. ನಾವು ವಾಟ್ ಇಸ್ ಇಟ್? ದ ಪೊಲೀಸ್ ಅಂತ ಹೇಳ್ತಿರೋದು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಜಸ್ಟ್ 1 ಪೊಲೀಸ್ ಆರ್ 2 ಪೊಲೀಸ್, ಐ ಆಮ್ ಟಾಕಿಂಗ್ ಕಲೆಕ್ಟಿವ್ಲಿ ಅಬೌಟ್ ಎವ್ರಿ ಒನ್, ಜನರಲೈಸ್ ಮಾಡ್ತಾ ಇದ್ದೀನಿ ನಾನು. ಸೊ ಹಾಗಾಗಿ ದ ಪೊಲೀಸ್
ಹ್ಯಾಸ್ ಬಿಕಮ್ ಇನ್ಸೆನ್ಸಿಟಿವ್. ಸೊ ಜನರಲೈಸ್ ಮಾಡಿದಾಗ ನಾನು ಒಮ್ಮತದಲ್ಲಿ ಹೇಳ್ತಾ ಇದ್ದೀನ, ಡಿಫ್ರೆನ್ಷಿಯೇಟ್ ಮಾಡ್ತಿಲ್ಲ, ಒಮ್ಮತದಲ್ಲಿ ಹೇಳ್ತಾ ಇದ್ದೀನಿ. ಸೊ ಒಮ್ಮತದಲ್ಲಿ ಹೇಳ್ತಿರುವಾಗ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕು. ನೆಕ್ಸ್ಟ್, ದ ಪೊಲೀಸ್ ವಾಸ್ ಆರ್ ವರ್ posted all over the route. So ಈ ಒಂದು ಕ್ವೆಶ್ಚನ್, ಸೊ ದ ಪೊಲೀಸ್ ಅಗೇನ್ ಇಸ್ ಅ ಕಲೆಕ್ಟಿವ್ ನೌನ್. ಸೊ ವಾಸ್ ಆರ್ ವರ್ ಪೋಸ್ಟೆಡ್ ಆಲ್ ಓವರ್ ದ ರೂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ಮೀನ್ಸ್ ಪ್ರತಿಯೊಬ್ಬೊಬ್ಬ ಪೊಲೀಸ್ನೂ ಬೇರೆ ಬೇರೆ ರೂಟಲ್ಲಿ ಪೋಸ್ಟಿಂಗ್ ಮಾಡ್ತಾರೆ ಅಲ್ವಾ. ಅಂದರೆ ಎಲ್ಲನೂ ಒಮ್ಮತದಲ್ಲಿ ಒಟ್ಟಿಗೆ ಮಾಡೋದಿಲ್ಲ, ಒಂದೇ ಜಾಗಕ್ಕೆ ಮಾಡೋದಿಲ್ಲ, ಒಂದೊಂದು ಪೊಲೀಸ್ನ ಒಂದೊಂದು ಕಡೆ ಪೋಸ್ಟಿಂಗ್ ಮಾಡ್ತಾರೆ. ಸೊ ಹಾಗಾಗಿ ದ ಪೊಲೀಸ್ ವರ್ ಪೋಸ್ಟೆಡ್ ಆಲ್ ಓವರ್ ದ ರೂಟ್. ನೆಕ್ಸ್ಟ್, ದ ಟೀಮ್ ಈಸ್ ಆರ್ ಆರ್ ಫುಲ್ ಆಫ್ ಹೈ ಸ್ಪಿರಿಟ್ಸ್. ಓಕೆ, ಸೊ ಅಗೇನ್ ಟೀಮ್ ಇಸ್ ಅ ಕಲೆಕ್ಟಿವ್ ನೌನ್. ಸೊ ಈ ಒಂದು ಕಲೆಕ್ಟಿವ್ ನೌನ್ ಯಾವ ರೀತಿ ಹೇಳ್ತಾ ಇದ್ದಾರೆ? ದ ಟೀಮ್ ಈಸ್ ಆರ್ ಆರ್ ಆಫ್ ಹೈ ಸ್ಪಿರಿಟ್ಸ್. ಹೈ ಸ್ಪಿರಿಟ್ಸ್ ಅಂದರೆ ಎನರ್ಜಿ, ತುಂಬ ಹೈ ಎನರ್ಜಿ. ಹೈ ಎನರ್ಜಿ ಯಾರಿಗಿರುತ್ತೆ? ಟೀಮಿಗಿರುತ್ತಾ ಅಥವಾ ಟೀಮ್ ಮೆಂಬರ್ಸಿಗಿರುತ್ತಾ? ರೈಟ್. ಸೊ ಹಿಯರ್ ದ ಟಾಕಿಂಗ್ ಅಬೌಟ್ ಟೀಮ್ ಮೆಂಬರ್ಸ್. ದ ಟೀಮ್ ಆರ್ ಫುಲ್ ಆಫ್ ಹೈ ಸ್ಪಿರಿಟ್ಸ್. Okay, next, the team is or are at the top in this competition. So what is it? Again, team here is a collective noun. So is or are at the top in this competition. So ಒಂದು ಕಾಂಪಿಟೇಷನ್ ಅಲ್ಲಿ ಯಾವುದೋ ಒಂದು ಟೀಮ್ ಫಸ್ಟ್ ಬಂದಿದೆ. ಸೊ ಇದನ್ನ ನಾವೇ ಅಸ್ಯೂಮ್ ಮಾಡ್ಕೊಳ್ಳೋಣ. ನಮ್ಮ ಸ್ಕೂಲು ಕಾಲೇಜಸ್ ಅಲ್ಲಿ ನಾವು ಒಂದು ಟೀಮ್ ಮಾಡ್ಕೊಳ್ತಿದ್ವಿ. ನಾವು ಫಸ್ಟ್ ನಮ್ಮ ಟೀಮ್ ಫಸ್ಟ್ ಬಂದರೆ ಟೀಮ್ ಮೆಂಬರ್ಸ್ ಎಲ್ಲರನ್ನೂ ಒಮ್ಮತದಲ್ಲಿ ಫಸ್ಟ್ ಅಂತ ಹೇಳ್ತಾರಲ್ವಾ. ದಟ್ ಇಸ್ ದ ಸೇಮ್ ವೇ. ಸೊ ಹಿಯರ್ ದ ಟೀಮ್ ಇಸ್ ರೆಪ್ರೆಸೆಂಟೆಡ್ ಆಸ್ ಅ ಯೂನಿಟಿ. ಸೊ ದ ಟೀಮ್ ಈಸ್ ಅಟ್ ದಿ ಟಾಪ್ ಇನ್ ದಿಸ್ ಕಾಂಪಿಟೇಷನ್. ಸೊ ಹಿಯರ್ ಇಟ್ is the right answer. ಓಕೆ, ಸೊ ಹಾಗಿದ್ರೆ ನಿಮಗೆ ಎಷ್ಟು ಸರಿ ಆನ್ಸರ್ಸ್ ಬಂದಿದೆ, ಎಷ್ಟು ತಪ್ಪ ಆನ್ಸರ್ಸ್ ಬಂದಿದೆ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ಹೇಳಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಹೌ ಟು ಅಪ್ರೋಚ್ ದೀಸ್ ಟೈಪ್ ಆಫ್ ಕ್ವೆಶ್ಚನ್ಸ್. ಓಕೆ, ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟೈಪ್ ಆಫ್ ನೌನ್ಸ್. ನಿನ್ನೆವರೆಗೂ ನಾವು ಕಲೆಕ್ಟಿವ್ ನೌನ್ ನೋಡಿದ್ವಿ ಮತ್ತು ಕಾಮನ್ ನೌನ್ ನೋಡಿದ್ವಿ, ಕೌಂಟಬಲ್, ಅನ್ಕೌಂಟಬಲ್ ಮತ್ತು ಕೆಲವು ರೂಲ್ಸ್ ಕೂಡ ನೋಡಿದ್ವಿ. ನಾವು ಕಮಿಂಗ್ ಬ್ಯಾಕ್ ಟು ಸಮ್ ಈಸಿಯರ್ ಕಾನ್ಸೆಪ್ಟ್ಸ್ ಆಫ್ ನೌನ್. ಅದು ಏನಂತಂದರೆ ಅಬೌಟ್ ಸಮ್ ಸ್ಪೆಷಲ್ ಟೈಪ್ಸ್ ಆಫ್ ನೌನ್. ಸೊ ಇವಾಗ ನೋಡಿ, ದೆರ್ ಆರ್ ಎಕ್ಸಾಂಪಲ್ಸ್ ಲೈಕ್ ಮ್ಯಾಥಮೆಟಿಕ್ಸ್, ದಿಸ್ ಹ್ಯಾಸ್ ಟು ಬಿ ಮ್ಯಾಥಮೆಟಿಕ್ಸ್, ಓಕೆ, ಫಿಸಿಕ್ಸ್, politics, economics, statistics, mechanics. Okay, these are name of the subjects ಅಲ್ವಾ. ಈ ನೇಮ್ ಆಫ್ ದ ಸಬ್ಜೆಕ್ಟ್ಸ್ ಅದು ಹೆಸರು. ದಟ್ ಮೀನ್ಸ್ ದೇ ಆರ್ ನೌನ್ಸ್. ಯಾವುದೋ ಒಂದು ಸಬ್ಜೆಕ್ಟಿನ ಹೆಸರು ಮ್ಯಾಥಮೆಟಿಕ್ಸ್, ಇಟ್ ಇಸ್ ಅ ನೌನ್. ಸೊ ಈ ನೌನ್ಸ್ನ ನೀವು ಗಮನ ಇಟ್ಟು ಕೊಟ್ಟರೆ, ಮಮ್ಸ್ ಗಮನ ಇಟ್ಟು ನೋಡಿದ್ರೆ, ಮಮ್ಸ್, ಮೀಸಲ್ಸ್, ರಿಕೆಟ್ಸ್, ಓಕೆ, ದೇ ಆರ್ ಆಲ್ ಎಂಡಿಂಗ್ ವಿತ್ ಎಸ್. ಸೊ ದೀಸ್ ಆರ್ ನೇಮ್ ಆಫ್ ದಿ ಡಿಸೀಸಸ್. They are names of the diseases. Now, athletics, gymnastics, billiards, aquatics, etc. They are name of the sports. They are name of the sports. Similarly, United States, United Arab Emirates. They are names of the country athwa name of the name of any land. The three Mushikitas, Gullivers, Travels, Arabian Nights. Okay, these are names of the books, right? ಸೊ ಇದೆಲ್ಲ ಒಂದೊಂದು ಹೆಸರು, ಯಾವುದೋ ಒಂದು ಬುಕ್ಕಿನ ಹೆಸರು. ದ ತ್ರೀ ಮುಷಿಕಿಟರ್ಸ್ ಆಗಿರ್ಬೋದು ಅಥವಾ ಗುಲಿವರ್ಸ್ ಟ್ರಾವೆಲ್ಸ್ ಆಗಿರ್ಬೋದು. ದೀಸ್ ಆರ್ ಆಲ್ ನೇಮ್ಸ್. ಸಿ ನಾವ್ ಜಸ್ಟ್ ಬಿಕಾಸ್ ದೇರ್ ನೇಮ್ಸ್ ಆರ್ ಎಂಡಿಂಗ್ ವಿತ್ ಎಸ್, ಅದನ್ನು ನಾನು ಪ್ಲೂರಲ್ ನೌನ್ ಅಂತ ಕನ್ಸಿಡರ್ ಮಾಡಬಾರ್ದು. ಓಕೆ, ಆಲ್ದೋ ಇಟ್ ಈಸ್ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅನ್ನೋದು ಎಸ್ ಇಂದ ಎಂಡ್ ಆಗ್ತಿದ್ರು, ಇಟ್ ಈಸ್ ಓನ್ಲಿ ಒನ್ ಸಬ್ಜೆಕ್ಟ್, ಕರೆಕ್ಟ್? ಸೊ ಈ ಥರ ನೌನ್ಸ್, ಎನಿ ನೌನ್ಸ್ ವಿಚ್ ಹೂಸ್ ನೇಮ್, ಆ್ಯಕ್ಚುಯಲ್ ನೇಮ್ ಇಸ್ ಎಂಡಿಂಗ್ ವಿತ್ ಎಸ್, ಓಕೆ, ಆ ನೌನ್ಸ್ ಜೊತೆ ನಾನು ಯೂಸ್ ಮಾಡೋವಂಥ ವರ್ಬು ಸಿಂಗ್ಯುಲರ್ ಆಗೇ ಇರಬೇಕು, ಬಿಕಾಸ್ ದ್ಯಾಟ್ ನೌನ್ ಇಸ್ ಆಲ್ಸೋ ಸಿಂಗ್ಯುಲರ್. ಓಕೆ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಈಸ್ ಅ ಟಫ್ ಸಬ್ಜೆಕ್ಟ್. ಹೌದು, ಮ್ಯಾಥಮೆಟಿಕ್ಸ್ ಒಂದೇ ಸಬ್ಜೆಕ್ಟು. ಸೊ ಹಾಗಾಗಿ ಈಸ್ ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಟೆಲ್ಲಿಂಗ್ ವಾಸ್, I'm not telling are. Mathematics are tough subject ಅಂತ ನಾನು ಹೇಳ್ತಾ ಇಲ್ಲ. Mathematics is a tough subject. Okay, is ಅನ್ನೋದು is a singular helping verb. I am using it to denote or to explain mathematics, which is a singular noun. Clear? Okay, and similarly politics is a very interesting subject. Okay, mumps is a very dangerous disease. Mumps. Okay, gymnastics is a highly energetic game. Okay, gymnastics is a very highly energetic game. So ಈ ಒಂದು ನೌನ್ಸ್ನ ನಾನು ಯೂಸ್ ಮಾಡಬೇಕಾದ್ರೆ ಐ ಮಸ್ಟ್ ಆಲ್ವೇಸ್ ಯೂಸ್ ವಿತ್ with the s, ending with s. For example, as I told you, physics, right, is a very
ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಓಕೆ, ಫಿಸಿಕ್ಸ್ ಅನ್ನೋದು ನಾನು ಎಸ್ ಜೊತೆನೇ ಬಳಸ್ತಾ ಇದ್ದೀನಿ. ಐ ಆಮ್ ನಾಟ್ ಟೇಕಿಂಗ್ ಅವೇ ಎಸ್ ಬಿಕಾಸ್ ಇಟ್ ಈಸ್ ದ ನೇಮಲ್ಲಿ ಅದಿದೆ, ಬಟ್ ಇಟ್ ಈಸ್ ಅ ಸಿಂಗ್ಯುಲರ್ ನೌನ್ ದಟ್ ಯು ಹ್ಯಾವ್ ಟು ಆಲ್ವೇಸ್ ರಿಮೆಂಬರ್. ಸೊ ಇದು ಸಿಂಗ್ಯುಲರ್ ನೌನ್ ಆಗಿರೋದ್ರಿಂದ ಇದ್ರ ಜೊತೆ ಬಳಸುವಂಥ ವರ್ಬ್ ಕೂಡ ಸಿಂಗ್ಯುಲರ್ ಆಗೇ ಇರಬೇಕು. ದಟ್ ಈಸ್ ಫಿಸಿಕ್ಸ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. Okay, so let us see some of the examples. The measles has or have broken. The measles has or have broken out of the town. So now measles is a disease, right? I'm sorry. Okay, so measles is a disease. It is a name of a disease and it is singular. Now nodideve ಇಲ್ಲಿ example. So measles has, it is not have, because has is singular and have is a plural verb. Okay, has broken out of the town. Okay, politics is or are a dirty game. Again, politics we have studied. Politics is a dirty game. It's not as, it's not are, because politics is a noun by itself, but it is a singular noun. Although it is ending with s, it doesn't matter. Okay, next, statistics class is or are to be attended. It is again is. Okay, next, the statistics of the data represents or represent the decline in the economy. Okay, now pay attention to this particular question. ಈ ಒಂದು question ಗೆ ಸ್ವಲ್ಪ attention ಕೊಡಿ. ಇವಾಗ represent ಅಥವಾ represents ಅಲ್ಲಿ singular verb is represents, right? ಯಾವಾಗ ನಾನು verb ಗೆ yes add ಮಾಡ್ತೀನೋ that becomes singular verb, right? Whereas yes ತೆಗೆದ್ರೆ that becomes a plural verb. Now statistics of the data, ಈ ಕೇಸಲ್ಲಿ it is not represents but you have to use represent, because when I am talking about statistics here I am talking about that actual statistic data collection ಏನಿದೆ, the set of data collection I am talking about that. So ಇವಾಗ for example if I take the best example, census ಮಾಡಬೇಕು ಅಂದರೆ ಮನೆಗೂ ಹೋಗಿ ಡಾಟಾ ಕಲೆಕ್ಟ್ ಮಾಡ್ತಾರಲ್ವಾ, then that is put into a statistics. That is the statistics that they are talking here. They are not talking statistics as a subject, they are talking it in actual sense they are talking about the data. So statistics of the data andre it would be collection of so many datas, right? So in that case it is represent, not represents. So ee ಒಂದು ಕೇಸ್ ಅಲ್ಲಿ ನಾನು ಯೂಸ್ ಮಾಡಬೇಕಾಗಿರೋದು ಸಿಂಗ್ಯುಲರ್ ಅಲ್ಲ, ಪ್ಲೂರಲ್ ವರ್ಬ್ ನ ನಾನು ಯೂಸ್ ಮಾಡಬೇಕಾಗಿರೋದು. Clear? I hope you are getting some idea on how to approach such questions. Okay, next set of nouns. So ಇಲ್ಲಿವರೆಗೂ ನಾವು ನೋಡಿದ nouns it was ending, the name of those nouns were ending with yes. Okay, now for example if you take example of trousers, breeches, jeans, so idella apparel, right? Whatever the clothing that we wear, examples of that, scissors, spectacles, shades, scales, etc. Okay, and alms, thanks, proceeds, riches, content, etc. So these are some of the other set of wordings that you can see. ಈ ವರ್ಡ್ಸ್ ಅಲ್ಲಿ what do you think is common? ಏನು ಕಾಮನ್ ಇರ್ಬೋದು ಈ ಒಂದು ವರ್ಡ್ಸ್ ಅಲ್ಲಿ? ಏನಾದರೂ ಹೇಳ್ಬೋದಾ? ನನಗೆ ಕಮೆಂಟ್ ಮಾಡಿ ಹೇಳ್ಬೋದಾ? what do you think is common in these things? ಏನಿರ್ಬೋದು? trousers, breeches, all these. See, if you pay attention, ಇದನ್ನು ಸ್ವಲ್ಪ ನೋಡಿದ್ರೆ trousers ಅಂತ ಹೇಳ್ತಿದ್ದಾರಾ? So trousers ಅಲ್ಲಿ what will be present? Two legs will be present, right? And spectacles ಅಲ್ಲಿ ಏನಿರುತ್ತೆ? 2 glasses will be present, right? Scissors ಅಲ್ಲಿ ಏನಿರುತ್ತೆ? Again, 2 fingers ಹಾಕೋದಕ್ಕೋಸ್ಕರ something will be present like this in scissors, right? I hope, I don't know if this is like a scissors or not, right? And then scales ಅನ್ನೋದು fish ಅಲ್ಲಿ ಇರುತ್ತೆ, ನೀವು ನೋಡಿದ್ದೀರಾ? It will be something like this. It will be something like this. These are the scales. Fishes ಅಲ್ಲಿ ನಾವು ನೋಡಕ್ಕೆ ಸಿಗುತ್ತೆ ಇದು. Okay, variety of fishes ಅಲ್ಲಿ ಇದು ನಮಗೆ ನೋಡಕ್ಕೆ ಸಿಗುತ್ತೆ. So these are the scales, right? Now again, proceeds, thanks, alms ಅನ್ನೋದು you tell it for bhikshe. Okay, that is okay. So these are some of the examples like customs, refreshments, rations, annals, outskirts, stairs. Okay, all these things. These are separate set of examples. ಈ ಒಂದು examples, ಈ ಒಂದು what do you call separate set of examples ನ ನಾನು ಯೂಸ್ ಮಾಡಬೇಕಾದ್ರೆ
ಆಲ್ದೋ ಟ್ರೌಸರ್ ಅಂತಲೂ ಹೇಳ್ಬೋದು, ಬಟ್ ನಾನು ಹೇಳುವಾಗ ಐ ಮಸ್ಟ್ ಆಲ್ವೇಸ್ ಯೂಸ್ ಟ್ರೌಸರ್ಸ್. ಸಿಸರ್ ಅಂತ ಹೇಳಬಾರ್ದು, ಐ ಮಸ್ಟ್ ಆಲ್ವೇಸ್ ಯೂಸ್ ಸಿಸರ್ಸ್. ಸ್ಪೆಕ್ಟಕಲ್ ಅಂತ ಹೇಳಬಾರ್ದು, ಐ ಮಸ್ಟ್ ಆಲ್ವೇಸ್ ಯೂಸ್ ಸ್ಪೆಕ್ಟಕಲ್ಸ್. ಬೈನಾಕ್ಯುಲರ್ ಅಂತ ಹೇಳಬಾರ್ದು, ಐ ಮಸ್ಟ್ ಆಲ್ವೇಸ್ ಸೇ ಬೈನಾಕ್ಯುಲರ್ಸ್. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ಐ ಮಸ್ಟ್ ಆಲ್ವೇಸ್ ಸೇ ಆಲ್ಮ್ಸ್. Thanks to you, right? And what else we say? Orders from high customs department, right? Customs department. There was accident in the outskirts of the area, outskirts of some layout. Okay, we always use, like for example, stairs. She fell down from stairs. Okay, archives, that means collection of all the old data. Okay, contents, assets, all these things are always supposed to be used as plural nouns only. ಯಾವಾಗಲೂ ನಾನು ಈ ವರ್ಡ್ಸ್ನ ಬಳಸುವಾಗ they must always be in terms of plural, that is ಎಸ್ನ ನಾನು ಆ್ಯಡ್ ಮಾಡಲೇಬೇಕು. ದಿಸ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್, ಇದನ್ನ ನಾನು ಎಸ್ ಅನ್ನೋದು ಅದು ಫಸ್ಟಿಂದಾನೇ ಇಲ್ಲ, ಇಟ್ ಈಸ್ ಲೈಕ್ ಅಡಿಷನ್, ರೈಟ್? ಸೊ ಸಿನ್ಸ್ ಐ ಆಮ್ ಶೋಯಿಂಗ್ ಪ್ಲೂರಾಲಿಟಿ, ಇವನ್ ದ ವರ್ಬ್ ದಟ್ ಐ ಯೂಸ್ ಮಸ್ಟ್ ಬಿ ಇನ್ ಪ್ಲೂರಲ್. ಆಲ್ವೇಸ್ ದ ವರ್ಬ್ಸ್ ಮಸ್ಟ್ ಬಿ ಯೂಸ್ಡ್ ಇನ್ ಪ್ಲೂರಲ್ ವಿತ್ these words, especially these words. Okay, see for example, my scissors. ಸಿಸರ್ಸ್ ಅಂದರೆ 2 ಬೆರಳು ಇರುತ್ತೆ, ಹಾಗಾಗಿ ನಾನು ಸಿಸರ್ಸ್ ಅಂತ ಹೇಳ್ತಾ ಇದ್ದೀನಿ. 2 ಬೆರಳು ಇರೋದ್ರಿಂದ ಐ ಆಲ್ವೇಸ್ ಯೂಸ್ ಆರ್. My scissors are not sharp. My spectacles. Now I am also wearing a spectacle. One glass, I have 2 glasses, right? My spectacles are very costly. A pair of spectacles has or have been bought. Now what will be the answer for this? ಇದಕ್ಕೆ ಏನಿರ್ಬೋದು ಆನ್ಸರು? Can you tell me? Can you guys comment and tell me what can be the answer for this? ಈ ಒಂದು ಎಕ್ಸಾಂಪಲಲ್ಲಿ ಯಾವ ಥರ ನಾನು ವರ್ಬ್ನ ಬಳಸ್ಬೋದು? ಐ ಆಮ್ ಟಾಕಿಂಗ್ ಅಬೌಟ್ ಅ ಪೇರ್. ಪೇರ್ ಅಂದರೆ 2 ಇರುತ್ತೆ, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ 1 ಪೇರ್. ಅನ್ನೋದು ಒನ್ ಪೇರ್ಗೆ ನಾನು ಹೇಳ್ತಿರುವಾಗ ಐ ಮಸ್ಟ್ ಆಲ್ವೇಸ್ ಯೂಸ್ singular verb. I'm talking about only one alva, so I have to use only singular verb. A pair of spectacles has been bought anta helbodu. Next, order or orders for his transfer have been issued. So it is clearly orders. Okay, orders, because it is there. It will be there in one of these. Ee ondu in these exceptional, I have not added here, so you can also add here. It is orders. Okay, orders for his transfer have been issued. This will be the right answer. Okay, always remember, yavaglu examination alli kelodu ee tara exceptional words. Ee exceptional words namge ನೆನಪಿರಬೇಕು. ಓಕೆ, ನೆಕ್ಸ್ಟ್, ಸೊ ವಾಟ್ ಇಸ್ ಅ ಕಂಪೌಂಡ್ ನೌನ್? ಕಂಪೌಂಡ್ ನೌನ್ ಅಂದರೆ ಏನು? ಇವಾಗ ವಾಟ್ ಎವರ್ ವಿ ಹ್ಯಾವ್ ಸೀನ್ ಇಸ್ ಅ ಸಿಂಪಲ್ ನೌನ್, ರೈಟ್? ಬರೀ ಒಂದೇ ಇದೆ. ಯಾವಾಗ ನಾನು 2 ಐಟಮ್ನ ಮರ್ಜ್ ಮಾಡ್ತೀನಿ, 2 ವರ್ಡ್ಸ್ ಆಗಿರ್ಬೋದು, 2 ನೌನ್ಸ್ ಆಗಿರ್ಬೋದು, ಅದನ್ನು ನಾನು ಮರ್ಜ್ ಮಾಡಿದಾಗ ದ್ಯಾಟ್ ಬಿಕಮ್ಸ್ ಅ ಕಂಪೌಂಡ್ ನೌನ್. ಫಾರ್ ಎಕ್ಸಾಂಪಲ್, 10 ಡೇ ಆರ್ ಮದರ್ ಇನ್ ಲಾ, sister in law, father in law, okay, 5 foot, 5 feet, okay, 10 years. All these are examples of compound noun. Okay, it can be mother-in-law, brother-in-law, commanders-in-chief. All these are examples of compound noun. So, ee compound noun annodunna nanu balaಸುವಾಗ I must always use them in singular. ಓಕೆ, ಈ ನೌನ್ ಬಳಸೋದು ನಾನು ಯಾವಾಗಲೂ ಸಿಂಗ್ಯುಲರಲ್ಲೇ ಬಳಸಬೇಕು. ಇವನ್ ಇಫ್ ಇಟ್ ಇಸ್, ಫಾರ್ ಎಕ್ಸಾಂಪಲ್ ಇಲ್ಲಿ 10 ಅಂತ ಇದೆ, 10 ಅನ್ನೋದು ಜಾಸ್ತಿ, ಇಟ್ ಇಸ್ ಅ ಪ್ಲೂರಲ್ ಟರ್ಮ್, ಬಟ್ ಸ್ಟಿಲ್ ಇಟ್ ಡಸಂಟ್ ಮ್ಯಾಟರ್, ಇಟ್ ಇಸ್ ಓನ್ಲಿ 10 ಅನ್ನೋದು ದರ್ 10 ಥಿಂಗ್ಸ್, ರೈಟ್? ಸೊ ಇಟ್ ಡಸಂಟ್ ಮ್ಯಾಟರ್, ಬಟ್ ವಾಟ್ ಎವರ್ ಯು ಆರ್ ಯೂಸಿಂಗ್ ಇಟ್ ಮಸ್ಟ್ ಬಿ ಇನ್ ಟರ್ಮ್ಸ್ ಆಫ್ singular. Okay, so what would be the answer? It is 10-day-tour. Okay, and he is a 10-year-old musician. A 5 rupee note. It is a 5 rupee note. 5 foot long room. Okay, always remember this. Okay, 5 foot long room, always. Ee tara compound noun anta bandaga, which is all, even though there is numerical what is it, numerical combination idrunu, it doesn't matter, you have to always pick the singular one. Okay, and next, I gave him 200 or 100 rupees. What will be the answer for this? I gave him 200 or 100 rupee. What will be the answer for this? What do you think will be the answer for this? I gave him 200 or 100 rupees, or I gave him 5 dozens or dozen pencil. What do you think will be the answer for this? So for this, even idakke kuda always use the singular ones. Okay, that is, I gave him 200 rupees. I gave him 5 dozen pencil. There are in this case there are hundreds of partially built houses.
ಓಕೆ ಸಿ ಯಾಕೆ ಅಂತಂದರೆ ಇಟ್ ಇಸ್ ನಾಟ್ 100, ಇಟ್ ಇಸ್ ಹಂಡ್ರೆಡ್ಸ್. ದೆರ್ ಆರ್ 100 ಆಫ್ ಪಾರ್ಷಲಿ ಬಿಲ್ಟ್ ಹೌಸಸ್. ಸೊ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಇನ್ ಅ ಸಿಂಪಲ್ ಟರ್ಮ್ಸ್ ಐ ಕ್ಯಾನ್ ಟೆಲ್ ಯು ದಿಸ್. ಏನಂತಂದರೆ ಸಿ ರುಪೀಸ್ ಇಟ್ ಇಸ್ ಅನ್ ಆಬ್ಜೆಕ್ಟ್. ಸೊ ನಿನ್ನೆ ಕ್ಲಾಸಲ್ಲಿ ನೀವು ನೋಡಿದ್ರೆ ವಿ ಕ್ಯಾನ್ ಸಿ ದ್ಯಾಟ್ ರುಪೀಸ್. ಸೊ ದಿಸ್ ಇಸ್ ಆಲ್ ಇನ್ ದಿ ಆಬ್ಜೆಕ್ಟಿವ್ ಕೇಸ್. ಗೇವ್ ನಂತರ ಬರೋದೆಲ್ಲ ಆಬ್ಜೆಕ್ಟಿವ್ ಕೇಸಲ್ಲಿದೆ. ಸೊ ಇನ್ ದಿ ಆಬ್ಜೆಕ್ಟ್ ಇಟ್ ಇಸ್ 100, ಇಟ್ ಇಸ್ ರುಪಿ. ರುಪೀಸ್ ಇಸ್ ನಥಿಂಗ್ ಬಟ್ ನೌನ್. ಓಕೆ ರುಪೀಸ್ ಇಸ್ ನಥಿಂಗ್ ಬಟ್ ನೌನ್. ನೌನ್ಗಿಂತ ಮುಂಚೆ ಬರೋದು ಎಲ್ಲ ಅಡ್ಜೆಕ್ಟಿವ್ಸ್. ನೌನ್ಗಿಂತ ಮುಂಚೆ ಬರೋದೆಲ್ಲ ಅಡ್ಜೆಕ್ಟಿವ್ಸ್ ಬಿಕಾಸ್ ಅಡ್ಜೆಕ್ಟಿವ್ ಇಸ್ ಸಮಥಿಂಗ್ ವಿಚ್ ಡಿಸ್ಕ್ರೈಬ್ಸ್ ನೌನ್. ಓಕೆ ನೌ ದಿಸ್ ಇಸ್ ಅನ್ ಅಡ್ಜೆಕ್ಟಿವ್. ದೆರ್ ಇಸ್ ಅನದರ್ ರೂಲ್ ದ್ಯಾಟ್ ಅಡ್ಜೆಕ್ಟಿವ್ಸ್ ಕ್ಯಾನ್ ನೆವರ್ ಬಿ ಯೂಸ್ಡ್ ಇನ್ ಪ್ಲೂರಲ್. ಓಕೆ ಸೊ ದ್ಯಾಟ್ ಇಸ್ ವೈ ಐ ವಿಲ್ ನೆವರ್ ಸೇ ಹಂಡ್ರೆಡ್ಸ್, ಐ ವಿಲ್ ಓನ್ಲಿ ಸೇ 100. ಓಕೆ ನೆಕ್ಸ್ಟ್ ಐ ಗೇವ್ ಹಿಮ್ 5 ಡಜನ್ ಪೆನ್ಸಿಲ್. ಓಕೆ ದೇರ್ ಆರ್ 100. ಇಲ್ಲಿ ಹಂಡ್ರೆಡ್ಸ್ ನಾನು ಬಳಸ್ಬೋದು ಯಾಕಂದರೆ ದೇರ್ ಇಸ್ ಅ ಪ್ರೆಪೊಸಿಷನ್ ಫಾಲೋಡ್. ಸೊ ಪ್ರೆಪೊಸಿಷನ್ ಇರೋದ್ರಿಂದ ಹಂಡ್ರೆಡ್ಸ್ ಆಫ್ ಪಾರ್ಷಲಿ ಬಿಲ್ಟ್ ಹೌಸಸ್. Okay, so this particular concept you can understand when we do with nouns, when we do with adjectives and preposition. ಆವಾಗ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಆಸ್ ಆಫ್ ನಾವು ಜಸ್ಟ್ ರಿಮೆಂಬರ್ ದ್ಯಾಟ್ ಈ ಥರ ಬಂದಾಗ ಕೂಡ ನೌನ್ಗಿಂತ ಮುಂಚೆ ಯಾವುದು ಡಿಸ್ಕ್ರೈಬ್ ಮಾಡುತ್ತೋ ಅದು ಅಡ್ಜೆಕ್ಟಿವ್, ಆ್ಯಂಡ್ ಅಡ್ಜೆಕ್ಟಿವ್ಸ್ ಕ್ಯಾನ್ ನೆವರ್ ಕಮ್ ಇನ್ ಪ್ಲೂರಲ್. Okay, that thing you have to just keep in your mind. Okay, moving on to the next one now. About the possession. What is possession? Possession andre when I am showing possession andre, see for example ನನಗೆ ಏನೋ ಒಂದು ಇದು ಲೆಟ್ ಮೀ ಸೇ ದಿಸ್ ಇಸ್ ಮೈ ಪೆನ್, ರೈಟ್. ಇದನ್ನು ನಾನು ತೋರಿಸ್ತಾ ಇದ್ದೀನಿ ದಟ್ ದಿಸ್ ಥಿಂಗ್ ಬಿಲಾಂಗ್ಸ್ ಟು ಮೀ. ಇದರ ಓನರ್ಶಿಪ್ ನನ್ನ ಹತ್ರ ಇದೆ. ಸೊ ದಿಸ್ ಇಸ್ ಪೊಸೆಷನ್, ರೈಟ್. ಈ ಒಂದು ಪೊಸೆಷನ್ನ ನಾವು ಯೂಶಲಿ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ವಿ ರೆಪ್ರೆಸೆಂಟೆಡ್ ಥ್ರೂ ಅಪಾಸ್ಟ್ರಫಿ ಎಸ್. ಓಕೆ, ವಿ ರೆಪ್ರೆಸೆಂಟೆಡ್ ಥ್ರೂ ಅಪಾಸ್ಟ್ರಫಿ ಎಸ್. ಸೊ ಅಪಾಸ್ಟ್ರಫಿ ಎಸ್ ಅನ್ನೋದು ಹೌ ಇಸ್ ಇಟ್? ಫಾರ್ ಎಕ್ಸಾಂಪಲ್ ಮೈ let us take for example Suresh's pen. Okay, Suresh's pen. So this is how I represent apostrophe. So apostrophe ನಾನು ಯೂಸ್ ಮಾಡುವಾಗ ಈ apostrophe s ನ ಯಾವತ್ತು ಈ ಲಾಸ್ಟ್ ಲೆಟರ್ ಜೊತೆ ನಾವು ಕಂಬೈನ್ ಮಾಡಬಾರ್ದು. it should not be joint, it should be kept free. Okay, like for but there is a rule that ಈ ಒಂದು possession ನ I should never use it for any type of non living things. ಪೊಸೆಷನ್ ಅನ್ನೋದು ನಾನು ತೋರಿಸ್ಬೇಕಾಗಿರೋದು ಬರೀ ಲಿವಿಂಗ್ ಥಿಂಗ್ಸ್ಗೆ, ಬಟ್ ನಾಟ್ ಫಾರ್ ನಾನ್ ಲಿವಿಂಗ್ ಥಿಂಗ್ಸ್. ಓಕೆ, ಸೊ ದ್ಯಾಟ್ ಮೀನ್ಸ್ ಐ ಕೆನಾಟ್ ಸೇ ಟೇಬಲ್ಸ್ ಚೇರ್. ಐ ಕೆನಾಟ್ ಟೆಲ್ ದಟ್ ಬಿಕಾಸ್ ಟೇಬಲ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್ ಐ ಕೆನಾಟ್ ಶೋ ಎನಿ ಕೈಂಡ್ ಆಫ್ ಪೊಸೆಷನ್. ಫಾರ್ ಎಕ್ಸಾಂಪಲ್ ಫ್ಯಾನ್ಸ್ ಬ್ಲೇಡ್, ಐ ಕೆನಾಟ್ ಯೂಸ್ ಇಟ್. ಅ ಟೇಬಲ್ಸ್ ಲೆಗ್ ವಾಸ್ ಬ್ರೋಕನ್, ಐ ಕೆನಾಟ್ ಯೂಸ್ ಬಿಕಾಸ್ ಟೇಬಲ್ ಅನ್ನೋದು ಇಟ್ ಇಸ್ ಅ ನಾನ್ ಲಿವಿಂಗ್ ಥಿಂಗ್. ನಾನ್ ಲಿವಿಂಗ್ ಥಿಂಗ್ಗೆ ನಾನು ಯಾವತ್ತು ಪೊಸೆಷನ್ ಅಪಾಸ್ಟ್ರಫಿ ಮೂಲಕ ತೋರಿಸಬಾರ್ದು. ಇನ್ಸ್ಟೆಡ್ ಐ ಕ್ಯಾನ್ ಸೇ ಲೆಗ್ ಆಫ್ ದ ಟೇಬಲ್. Okay, this is a correct way to say. Adre we have come across some examples like it is a court's order, you must do, right? Athara now court is a non living thing alla, but still why do we use that? Because again it comes under the exceptional category, that is see any place, celestial or heavenly bodies, unit and personification. ಓಕೆ, ಯಾವಾಗ ಈ ವರ್ಡ್ಸ್ನ ನಾನು ಯೂಸ್ ಮಾಡ್ತೀನೋ ಅದಕ್ಕೆ ಮಾತ್ರ ನಾನು ಅಪಾಸ್ಟ್ರಫಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪ್ಲೇಸ್ ಅಂದರೆ ಬ್ಯಾಂಗ್ಳೂರ್ಸ್ ಪಾಪ್ಯುಲೇಷನ್ ಆರ್ ಮೈಸೂರ್ ಪಾರ್ಕ್, ದೇ ಆರ್ ವೆರಿ ಮೈಸೂರ್ಸ್ ಪ್ಯಾಲೇಸ್. ಓಕೆ, ದೀಸ್ ಥಿಂಗ್ಸ್ ಪ್ಲೇಸ್ ಜಾಗಕ್ಕೆ ನಾನು ಅಪಾಸ್ಟ್ರಫಿ ಎಸ್ ಹಾಕ್ಬೋದು. ಅಷ್ಟೇ ಅಲ್ಲ, ಸೆಲೆಸ್ಟಿಯಲ್ ಅಥವಾ ಹೆವೆನ್ಲಿ ಬಾಡೀಸ್ ಸಚ್ ಎಸ್ ಸ್ಟಾರ್, ಮೂನ್, ಸನ್ ಇಂಥದಕ್ಕೆ ಕೂಡ ನಾನು ಅಪಾಸ್ಟ್ರಫಿ ಎಸ್ ಬಳಸ್ಬೋದು. ಯೂನಿಟ್ ಸಚ್ ಎಸ್ ಕಿಲೋಗ್ರಾಮ್ಸ್, ಎನಿ ಯೂನಿಟ್ ಸಚ್ ಎಸ್ ಕಿಲೋಗ್ರಾಮ್ಸ್, ಲೆಂತ್ ವೈಸ್ ಅಲ್ಲಿ ನಾವು ಯೂಸ್ ಮಾಡುವಂಥ ಯಾವುದೇ ಮೀಟರ್ಸ್ ಇರ್ಬೋದು, ಸೆಂಟಿಮೀಟರ್ಸ್ ಇರ್ಬೋದು, ವಿ ಕ್ಯಾನ್ ಯೂಸ್ ಅಪಾಸ್ಟ್ರಫಿ ಎಸ್ ಫಾರ್ ಎನಿ ಯೂನಿಟ್. ಆಲ್ಸೋ ಫಾರ್ ಪರ್ಸಾನಿಫಿಕೇಶನ್. ಪರ್ಸಾನಿಫಿಕೇಶನ್ ಇಸ್ ಸಮಥಿಂಗ್ ಅ ನಾನ್ ಲಿವಿಂಗ್ ಥಿಂಗ್ ಅಸ್ಯೂಮ್ಸ್ ಟು ಬಿ ಅ ಲಿವಿಂಗ್ ಥಿಂಗ್ ಸಚ್ ಎಸ್ ಕೋರ್ಟ್ಸ್ ಆರ್ಡರ್. Okay, now court is a non-living thing, but still we assume it as a living thing. So ಆ ಥರ ಇದ್ದಾಗ I can use apostrophe for such examples. Like for example, 1 day's leave. Okay, nature's law, court's order, time's march. Okay, and fan's blade. I cannot use fan's blade. I must always say the blade of the fan was replaced because fan is a non-living thing. But living things ಗೆ ನಾನು ಬಳಸ್ಬೋದು. ಅಪಾಸ್ಟ್ರಫಿ ಎಸ್ ನಾನು ಲಿವಿಂಗ್ ಥಿಂಗ್ಸ್ಗೆ ಬಳಸ್ಬೋದು. ಇಟ್ ಡಸಂಟ್ ಮ್ಯಾಟರ್. ಆದರೆ ಲಿವಿಂಗ್ ಥಿಂಗ್ಸ್, ಎನಿ ಲಿವಿಂಗ್ ಥಿಂಗ್ ಹೂಸ್ ನೇಮ್ ಇಟ್ ಸೆಲ್ಫ್ ಇಸ್ ಎಂಡಿಂಗ್ ವಿತ್ ಎಸ್, ಆವಾಗ ನಾನೇನು ಮಾಡ್ಬೋದು? ಹೂಸ್ ನೇಮ್ ಇಟ್ ಸೆಲ್ಫ್ ಇಸ್ ಎಂಡಿಂಗ್ ವಿತ್ ಎಸ್ ಅಂತ ಹೇಳಿದಾಗ ನಾನು ಸಪ್ರೇಟಾಗಿ ಅಪಾಸ್ಟ್ರಫಿ ಎಸ್ ಹಾಕಬಾರ್ದು. ಫಾರ್ ಎಕ್ಸಾಂಪಲ್ ಕಾಳಿದಾಸ್, ರೈಟ್, ಹಿಸ್ ನೇಮ್ ಇಟ್ ಸೆಲ್ಫ್ ಇಸ್ ಎಂಡಿಂಗ್ ವಿತ್ ಎಸ್. ಸೊ ನಾನು ಅಪಾಸ್ಟ್ರಫಿ ತೋರಿಸ್ಬೇಕು ಅಂದರೆ ಐ ಜಸ್ಟ್ ಪುಟ್ ಅನ್ ಅಪಾಸ್ಟ್ರಫಿ ಎಸ್. ಓಕೆ, ಫಾರ್ ದ್ಯಾಟ್ ಕೇಸ್ ಬಾಯ್ಸ್ ಆರ್ ಗರ್ಲ್ಸ್,
ಸೊ ಬಾಯ್ಸ್ ಅಥವಾ ಗರ್ಲ್ಸ್ ಅನ್ನೋದು, ಬಾಯ್ಸ್ ಇಸ್ ಅ ಪ್ಲೂರಲ್ ಟರ್ಮ್, ಗರ್ಲ್ಸ್ ಇಸ್ ಆಲ್ಸೋ ಪ್ಲೂರಲ್ ಟರ್ಮ್. ಈ ಪ್ಲೂರಲ್ ಟರ್ಮ್ಗೆ ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಈ ಥರ ಟರ್ಮ್ಸ್ಗೆ ನಾನು ಅಪಾಸ್ಟ್ರಫಿ ತೋರಿಸ್ಬೇಕಂದ್ರೆ ಕೂಡ ಐ ಹ್ಯಾವ್ ಟು ಜಸ್ಟ್ ಪುಟ್ ಅ ಕಾಮಾ ಔಟ್ಸೈಡ್ ಆ್ಯಂಡ್ ಹಿಯರ್ ಕಾಮಾ ನಂತರ ಮತ್ತೆ ಎಸ್ ಬರೆಯೋ ಅವಶ್ಯಕತೆ ಇರಲ್ಲ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ದಿಸ್ ಇಸ್ ವೆನ್ ವಿ ಯೂಸ್ ಅಪಾಸ್ಟ್ರಫಿ ಔಟ್ಸೈಡ್. ಓಕೆ, so you can see some of the examples like Jesus sake, John Keats poems, girls hostel. Okay, so all these are some of the examples. Now I spoke about compound noun. So compound noun ಬಗ್ಗೆ ಸ್ವಲ್ಪ ನಾವು ಮಾತಾಡಿದ್ವಿ, where examples also we saw like mother in law, father in law. So compound nouns ಗೆ ನಾನು possession ತೋರಿಸಬೇಕು ಅಂತಂದ್ರೆ I always must put apostrophe s to the second noun, that is law. Mother in laws, commander in chiefs, apostrophe s to the second noun, that is law. Always remember this. Okay, whereas first noun ಗೆ ನಾನು s ಅಂತ ಆಡ್ ಮಾಡಿದ್ರೆ ಏನಾಗಬಹುದು? What can be the answer? Any idea? Can you comment and tell me? ಅದೇ this is first noun. Mother is a first noun whereas laws is a second noun. First noun ಗೆ ನಾನು s ಅಂತ ಬಳಸಿದ್ರೆ that is when I use to show the plurality. For example, mothers in law, mothers in law, that means plural, there are at least more than one mothers in law anta artha. So nanu compound noun ge plurality ತೋರಿಸಬೇಕು ಅಂದಾಗ first noun whatever is the first noun ಅದಕ್ಕೆ ನಾನು yes ಅಂತ ಹಾಕ್ತೀನಿ, whereas possession ತೋರಿಸಬೇಕು ಅಂದಾಗ I put apostrophe s for the second noun. Always remember this. Okay, moving on to the last one. So you can remember some examples. So if you just observe this kind of example, so ಇಲ್ಲಿ ಏನಿದೆ, see cultural and social life ಅಂತ ಇದೆಯಾ, cultural and social life. So here I have used are, right? Similarly summer and winter vacation. So here see life is a noun. Okay, life is a noun and vacation is a noun here. Okay, noun ಅನ್ನ describe ಮಾಡೋದು adjectives. ಇಲ್ಲಿ ಎರಡು adjectives ಇದೆಯಾ? So there are two different adjectives. ಯಾವ ಥರ ವೆಕೇಷನ್? ಒಂದು ವಿಂಟರ್ ವೆಕೇಷನ್, ಇನ್ನೊಂದು ಸಮ್ಮರ್ ವೆಕೇಷನ್. ಯಾವ ಥರ ಲೈಫ್? ಕಲ್ಚರಲ್ ಮತ್ತು ಸೋಷಲ್ ಲೈಫ್. ಸೊ ವಾಟ್ ಟೈಪ್ ಆಫ್ ನೌನ್? ನೌನ್ನ ಡಿಸ್ಕ್ರೈಬ್ ಮಾಡ್ತಾ ಇರೋ ಎಲಿಮೆಂಟ್ಸು ದೀಸ್ ಆರ್ ದಿ ಅಡ್ಜೆಕ್ಟಿವ್ಸ್. ಸೊ ನೌ ದೀಸ್ ಅಡ್ಜೆಕ್ಟಿವ್ಸ್, ವೆನ್ ದೇರ್ ಆರ್ ಟೂ ಡಿಫ್ರೆಂಟ್ ಅಡ್ಜೆಕ್ಟಿವ್ಸ್ ಫಾರ್ ದ ಸೇಮ್ ನೌನ್, when there are two different adjectives which are qualifying the same noun, okay, ಆ ಥರ ಇದ್ದಾಗ I should not use singular verb. It is always necessary for us to use the plural verb. Okay, illi I cannot say summer and winter vacation is compulsory. No, it is are compulsory. Okay, yavaga common noun ಒಂದೇ noun ನೇ ಎರಡು adjective qualify ಮಾಡುತ್ತೋ always you have to use are, that is plural verb. Okay, now and also page after page, right? Village after village. Now village is a noun, again village is a noun, page is a noun, right? ಈ noun they are separated by a preposition. You can remember it this way. They are separated by a preposition. ಯಾವಾಗ ಎರಡು noun preposition ಇಂದ separate, ಮಧ್ಯದಲ್ಲಿ preposition ಇರುತ್ತೋ, just remember this structure for your convenience. ಈ ಥರ ಇದ್ದಾಗ noun ಅನ್ನ ನಾನು ಯಾವಾಗಲೂ singular ಅಲ್ಲೇ ಬಳಸಬೇಕು. Okay, I cannot use pages after pages. No, not villages after villages. No, it is only village after village, page after page. First rule. Second rule, since the noun is singular, ನಾನು ಯೂಸ್ ಮಾಡುವಂಥ ವರ್ಬ್ ಕೂಡ ಸಿಂಗ್ಯುಲರ್ ಆಗೇ ಇರಬೇಕು. ಪೇಜ್ ಆಫ್ಟರ್ ಪೇಜ್, ವಿಲೇಜ್ ಆಫ್ಟರ್ ವಿಲೇಜ್ ಈಸ್ ಮಾರ್ಕ್ಡ್ ಆ್ಯಂಡ್ ಕ್ಲೀನ್ಡ್ ರೆಸ್ಪೆಕ್ಟಿವ್ಲಿ. ಸೊ ದಿಸ್ ಆಲ್ವೇಸ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಯೋರ್ ಮೈಂಡ್. ನೌ ಕಂಪೇರ್ ದೀಸ್ ಥಿಂಗ್ಸ್. 1.5 years are wasted, a year and a half is wasted. ಎರಡು ಒಂದೇ ಅರ್ಥ ಕೊಡುತ್ತೆ ನನಗೆ. ಆದರೆ ಯು ಸಿ ದಿಸ್ ಥಿಂಗ್ 1.5 ಅನ್ನೋದು ನಾನು ಒಟ್ಟಿಗೆ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಸೆಪ್ರೇಟಿಂಗ್, ಬಟ್ ಇನ್ ದಿಸ್ ಇಯರ್ ಇಸ್ ಸಪ್ರೇಟ್, ದಟ್ ಈಸ್ 1 year ಇಸ್ ಸಪ್ರೇಟ್ ಆ್ಯಂಡ್ 1/2 ಇಸ್ ಸಪ್ರೇಟ್. ಸೊ ಯಾವಾಗ ನಾನು ಒನ್ ಸೆಪ್ರೇಟ್ ಆಗಿ ಯೂಸ್ ಮಾಡ್ತೀನೋ ಆಲ್ವೇಸ್ ಯೂಸ್ ದ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್. ಬಟ್ ನಾನಿಲ್ಲಿ ಒಟ್ಟಿಗೆ ಹೇಳಿದ್ದೀನಿ 1.5 years, ದಟ್ ಮೀನ್ಸ್ ಮೋರ್ ದ್ಯಾನ್ 1 year. Correct. So more than one andre it should always be plural. So it is are years are wasted. Okay, so you have to be very careful when you talk about athwa yav tara terminologies na use ಮಾಡ್ತೀರಾ ಅನ್ನೋದ್ರ ಬಗ್ಗೆ you should be little careful. Okay, so again I hope you guys have understood some major concepts of nouns.
So I will be giving you some examples, some exercises again to solve. Kelu questions, only 10 questions. I have given you only 10 questions to solve. Take a screenshot of this. We will discuss it in tomorrow's session. ನಾಳಿನ ಸೆಷನ್ ಮತ್ತೆ ನಾವು ಶುರು ಮಾಡುವಾಗ ಇದರಿಂದನೇ ಈ ಕ್ವೆಶ್ಚನ್ಸ್ ಮುಖಾಂತರನೇ ನಾವು ಡಿಸ್ಕಸ್ ಮಾಡೋಣ. Try to answer them, try to relate to every rules that we have discussed today and yesterday so far. ಅದರಿಂದ ನೀವು ಎಲ್ಲ ಎಲ್ಲ ಕ್ವೆಶ್ಚನ್ಸು ಆನ್ಸರ್ ಮಾಡ್ಬೋದು. So that is all for today's session. I hope you have liked it. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ. ಈ ಒಂದು ಲೈವ್ ಸೆಷನ್ಸ್ ನಿಮ್ಗೆ ಅಟ್ಲೀಸ್ಟ್ 2 ಮಂತ್ಸ್ವರೆಗಂತೂ ನಡೆಯುತ್ತೆ. ಮೇಕ್ ಶ್ಯೂರ್ ಯು ಅಟೆಂಡ್ ಆ್ಯಂಡ್ ಡೋಂಟ್ ಮಿಸ್ ಎನಿ ಆಫ್ ದ ಲೈವ್ ಸೆಷನ್ಸ್, ಬಿಕಾಸ್ ಈ ಒಂದು ಲೈವ್ ಸೆಷನ್ ಮಾಡೋದಕ್ಕೆ ಕಾರಣನೇ ವಿ ವಾಂಟ್ ಟು ಟಾರ್ಗೆಟ್ ದಿ ಎಕ್ಸಾಮಿನೇಷನ್, SSC ಎಕ್ಸಾಮಿನೇಷನ್, ದಟ್ ಇಸ್ CHSL, ವಿಚ್ ಇಸ್ ದಿ ಅಪ್ಕಮಿಂಗ್ ಎಕ್ಸಾಮಿನೇಷನ್. ಆಲ್ಸೋ ಐ ಥಿಂಕ್ ಇವನ್ ರೈಲ್ವೇಸ್ ಎಕ್ಸಾಮ್ ಇನ್ನೊಂದಷ್ಟು ನೋಟಿಫಿಕೇಶನ್ಸ್ ಬಿಡ್ತಾರೆ ರೈಲ್ವೇಸಿಂದ ಕೂಡ. ಸೊ ದಟ್ ಎಕ್ಸಾಮ್ ಇಸ್ ಆಲ್ಸೋ ಇನ್ ಆರ್ ಫೋಕಸ್. ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಸ್ ವಿ ಹ್ಯಾವ್ ಸೀನ್ ಆಗಸ್ಟಲ್ಲಿ IBPS ಕ್ಲರ್ಕ್ ಇದೆ, RRB ಕ್ಲರ್ಕ್ ಇದೆ, ಮತ್ತು RRB PO 3rd ಇಂದ 28ವರೆಗೂ ಇಟ್ ಇಸ್ ಕಂಪ್ಲೀಟ್ಲಿ ಶೆಡ್ಯೂಲ್ಡ್. ಸೊ ಆ ಟೆಂಟೇಟಿವ್ ಡೇಟ್ಸ್ ಅಲ್ಲೇ ಲಾಸ್ಟ್ ಇಯರ್ ನಡೆಸಿದ್ರು. ಸೊ ಈ ವರ್ಷ ಕೂಡ ಅದೇ ಥರ ಮಾಡ್ತಾರೆ ವಿತೌಟ್ ಎನಿ ಪೋಸ್ಟ್ಪೋನಿಂಗ್ ಅಂತ ಅಂದ್ಕೊಂಡು ಲೆಟ್ ಅಸ್ ಪ್ರಿಪೇರ್ ಹಾರ್ಡ್. ಸೊ ಡು ನಾಟ್ forget to subscribe to our channel if you have not yet subscribed, and let us know if you have any doubts and if you want any further classes. Thank you.